ವಿಶ್ವದ ಪವಿತ್ರ ದೇಶವೆಂದೇ ಕರೆಯಲ್ಪಡುವಂತಹ ಭಾರತ ದೇಶದ ಉತ್ತರ ಪ್ರದೇಶದ ಅಯೋಧ್ಯ ನಗರಿಯಲ್ಲಿ ಶ್ರೀ ರಾಮಚಂದ್ರ ಮೂರ್ತಿಯ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡುವ ಮೂಲಕ ಶ್ರೀ ರಾಮಲಲ್ಲಾ ವಿಗ್ರಹವನ್ನು ಪ್ರತಿಷ್ಠಾಪನೆಗೊಳಿಸಿ ಖ್ಯಾತಿಗೆ ಪಾತ್ರವಾಗಿರುವಂತಹ ಭಾರತ ದೇಶದ ಅಯೋಧ್ಯ ನಗರದ ಶ್ರೀರಾಮ ಮಂದಿರದ ಸನ್ನಿಧಾನದಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಮೂಲಕ ನಮ್ಮ ಸನಾತನ ಭಗವದ್ಧ್ವಜವನ್ನು ನವೆಂಬರ್ 25ರ ಇಂದಿನ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಮಂದಿರವು ಲೋಕಾರ್ಪಣೆಗೊಂಡು 2 ವರ್ಷಗಳಾಗುವ ಮುನ್ನವೇ ಶ್ರೀರಾಮಚಂದ್ರ ಮೂರ್ತಿಯ ಸನ್ನಿಧಾನದಲ್ಲಿ ಭಗವದ್ಧ್ವಜವನ್ನು ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಜಿಯವರು ಹಾಗೂ RSSನ ಸಂಚಾಲಕರಾಗಿರುವಂತಹ ಶ್ರೀಯುತ ಮೋಹನ್ ಭಾಗವತಜಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಯೋಗಿ ಆದಿತ್ಯನಾಥನ್, ಸಮಸ್ತ ಭಕ್ತ ಬಾಂಧವರು, ಸಂಘಟಕರು, ಸಭಿಕರೆಲ್ಲರ ಸಮಕ್ಷಮದಲ್ಲಿ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳವರು ಆಗಮಿಸಿ ಪುರೋಹಿತ ಬಳಗದವರ ಸಹಕಾರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳನ್ನು ಶ್ರೀ ರಾಮಲಕ್ಷ್ಮಣ ಸೀತಾಮಾತೆಯ ಸನ್ನಿಧಾನ ಹಾಗೂ ಶ್ರೀ ರಾಮಲಲ್ಲಾ ಸನ್ನಿಧಾನ ಮತ್ತು ಇತರ ಪರಿವಾರ ದೇವರುಗಳ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಪೂಜೆ ಹಾಗೂ ಮಹಾಮಂಗಲಾರತಿಯನ್ನು ಸಮರ್ಪಣೆ ಮಾಡುವ ಮೂಲಕ ಧ್ವಜಾರೋಹಣದ ಸನ್ನಿಧಾನಕ್ಕೆ ಆಗಮಿಸಿ ಶ್ರದ್ಧೆಯಿಂದ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರು ಶ್ರೀ ರಾಮಚಂದ್ರ ಮೂರ್ತಿಯ ನಾಮಸ್ಮರಣೆ ಮಾಡುತ್ತಾ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದ್ದು, ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ಸರ್ವರಿಗೂ ಶ್ರೀ ರಾಮಚಂದ್ರನ ಅನುಗ್ರಹವಾಗಲೆಂದು ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.